ಪ್ರಮುಖ ಸಾಕ್ಷಿದಾರರು ಆಗಿರುವ ಆರತಿ ರಾವ್ ಇವತ್ತು ರಾಮನಗರ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಹಲವು ತಿಂಗಳುಗಳ ಬಳಿಕ ಮುಖದರ್ಶನ ನೀಡಿದ ಆರತಿ ರಾವ್ ಅವರನ್ನ ನೋಡೋದಕ್ಕೆ ನ್ಯಾಯಾಲಯದಲ್ಲಿ ಜನಜಂಗುಳಿ ನಡೆದಿತ್ತು. ಇಂದು ಮುಂಜಾನೆ ರಾಮನಗರ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಆರತಿ ರಾವ್ ಜಾಮೀನಿಗಾಗಿ ಅರ್ಜಿ ಹಾಕಿದ್ರು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಆರತಿಗೆ ಷರತ್ತುಬದ್ಧ ಜಾಮೀನು ನೀಡಿದೆ. ಕೋರ್ಟ್ 2 ಲಕ್ಷ ಬಾಂಡ್ ಮತ್ತು ದೇಶ ಬಿಟ್ಟು ಹೋಗಬೇಕಾದ್ರೆ ನ್ಯಾಯಾಲಯದ ಅನುಮತಿಯನ್ನ ಪಡೆಯಬೇಕು ಎಂಬ ಷರತ್ತು ವಿಧಿಸಿ ಆರತಿಗೆ ಜಾಮೀನು ನೀಡಿದೆ. ಅಲ್ಲದೆ ಮುಂದಿನ ವಿಚಾರಣೆಯನ್ನ ಸೆಪ್ಟೆಂಬರ್ 29ಕ್ಕೆ ನಿಗದಿಪಡಿಸಿದೆ. ನಿತ್ಯಾನಂದನ ನಿಂದನೆ ಆರೋಪದ ಹಿನ್ನೆಲೆಯಲ್ಲಿ ಆರತಿ ರಾವ್ ವಿರುದ್ಧ ನಿತ್ಯಾನಂದನ ಭಕ್ತರು ಪ್ರಕರಣ ದಾಖಲಿಸಿದ್ರು. ಪ್ರಕರಣದಲ್ಲಿ ಆರತಿ ರಾವ್ ಅವರನ್ನ ಪ್ರಮುಖ ಆರೋಪಿಯಾಗಿಸಿದ್ರು. ಜಾಮೀನು ಪಡೆದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆರತಿ ರಾವ್, ನನಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ವಿಚಾರಣೆ ಆರಂಭವಾದ್ರೆ ಪ್ರಕರಣದ ಸತ್ಯಾಸತ್ಯತೆ ಹೊರಬರುತ್ತೆ. ಆರೋಪಿಗಳು ಯಾರು ಎಂಬ ಮಾಹಿತಿಯೂ ಕೂಡ ಹೊರಬೀಳುತ್ತೆ. ಇದಕ್ಕೆ ನನಗೆ ಮಾಧ್ಯಮ ಹಾಗೂ ಜನತೆಯ ಸಹಾಯ ಬೇಕು ಅಂತ ಹೇಳಿದ್ರು. ಸತ್ಯ ಹೊರಗೆ ಬರಬೇಕು, ಜನಗಳಿಗೆ ಗೊತ್ತಿರಬೇಕು ಅನ್ನೋ ಒಂದೇ ಕಾರಣಕ್ಕಿಂತ ನಾನು ಕಂಪ್ಲೇಂಟ್ ಮಾಡಿದ್ದು. ಇಷ್ಟು ದೂರ ಏನೋ ಹೋರಾಡ್ತಿರೋದು. ಅಂಡ್ ನೀವೆಲ್ಲರೂ ಸಪೋರ್ಟ್ ನನಗೆ ಬೇಕು, ಜನಗಳಿಗೆ ಸಪೋರ್ಟ್ ಬೇಕು. ನನಗೆ ಫುಲ್ ಫೇತ್ ಇದೆ ಜುಡಿಷಿಯರಿ ಮೇಲೆ. ಟ್ರಯಲ್ ಬೇಗ ಶುರು ಆಗ್ಬೇಕು, ಎಲ್ಲಾ ನಿಜ ಹೊರಗೆ ಬರೋಕೆ ನೀವು ಸಪೋರ್ಟ್ ಮಾಡಬೇಕು. ಬಹಳ ದಿನಗಳಿಂದ ತಲೆಮರೆಸಿಕೊಂಡು ಓಡಾಡುತ್ತಿದ್ದ ಆರತಿ ರಾವ್ ಕೊನೆಗೂ ನ್ಯಾಯಾಲಯಕ್ಕೆ ಶರಣಾಗಿದ್ದಾಳೆ. ಒಟ್ಟಾರೆ ಪ್ರಕರಣದ ವಿಚಾರಣೆ ಆರಂಭವಾದ ಬಳಿಕ ಪ್ರಕರಣದ ಸತ್ಯಾಸತ್ಯತೆ ಹೊರಬೀಳಲಿದೆ.